ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ರಘು, ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಿದೆ ಎಂಬ ಅಪರಾಧ ಹೊತ್ತು ನೀನು ಬದುಕಬೇಕು ಅಂತೀಯಾ? ಬೇಡ ಬೇಡ, ನಿನಗೆ ಅನ್ಯಾಯ ಮೇಲೆ ಈ ಸಮಾಜದಲ್ಲಿ ಬದುಕಿರಬಾರ್ದು, ಬದುಕಿರಬಾರ್ದು, ಬದುಕಿರಬಾರ್ದು. ಹೌದು ಹೌದು, ನಾವು ಬದುಕಿರಬಾರ್ದು. ಮನೆಯವ್ರಿಗೆಲ್ಲ ಬೇಡವಾದ್ಮೇಲೆ ನಾನು ಯಾರಿಗಾಗಿ ಬದುಕಬೇಕು, ಯಾಕಾಗಿ ಬದುಕಬೇಕು? ನಾನ್ ಬದುಕೋಕ್ಕಿಂತ ಮಣ್ಣು ಸೇರೋದೇ ಲೇಸು. ಬೇಡ ಬೇಡ, ನೀನು ಆತ್ಮಹತ್ಯೆ ಮಾಡ್ಕೋಬಾರದು. ನಿನಗೆ ನಿನ್ ತಂದೆ ಇದ್ದಾರೆ, ನಿನ್ ತಾಯಿ ಇದ್ದಾರೆ, ಅದನ್ನು ಯೋಚನೆ ಮಾಡು. ನಿನ್ ಮೇಲೆ ಜವಾಬ್ದಾರಿ ಇದೆ. ಹೌದು ಹೌದು, ನನ್ಗಾಗಿ ನನ್ನ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಆತ್ಮಹತ್ಯೆ ಮಾಡ್ಕೊಂಡು ಅವ್ರಿಗೆ ಮೋಸ ಮಾಡಬಾರದು. ಆ ದಿನ ನನ್ನ ತಾಯಿಯ ಕೊರಳ ಮಾಂಗಲ್ಯ ಬಿಚ್ಕೊಟ್ಟಾಗ ನನ್ನ ತಂದೆಗೆ ಕೊಟ್ಟ ಮಾತಿನಂತೆ ರತ್ನ ಮಾಂಗಲ್ಯ ಮಾಡಿಸ್ಕೊಂಡು ನನ್ನ ತಂದೆ ಕೈಯಿಂದ ನನ್ನ ತಾಯಿ ಕೊರಳಿಗೆ ಕಟ್ಟಿಸ್ದಾಗ್ಲೇ ಸತ್ಪುತ್ರ ನೆನೆಸಿಕೊಳ್ಳುವುದು. ಹೌದು, ಅದೇ ಸರಿ, ಅದೇ ಸರಿ. ರಘು, ನೀನು ಸತ್ಪುತ್ರ ನೆನೆಸ್ಕೋಬೇಕು ಅಂತೀಯಾ? ಬೇಡ ಬೇಡ, ಸತ್ಯ ಗೊತ್ತಿಲ್ಲದೆ ನಿನ್ ತಂದೆ ನಿನ್ನ ಮನೆಯಿಂದ ಹೊರಕ್ಕಿದ್ದ. ಹಾಗಾದ್ರೆ ಇದೆಲ್ಲ ಮೋಸ. ಅಣ್ಣ, ಅಕ್ಕ, ತಮ್ಮ, ತಂಗಿ, ಇದೆಲ್ಲ ಬರೀ ಕಲ್ಪನೆ. ಇವೆಲ್ಲ ಯೋಚನೆ ಮಾಡಿದ್ರೆ ನಿನ್ ದಾರಿ ನಿನಗೆ, ಅವ್ರ ದಾರಿ ಅವ್ರಿಗೆ. ಹಾಗಾದ್ರೆ ನನ್ಗೆ ಯಾವ್ದಾರಿ, ಆತ್ಮ- ನನಗೆ ಯಾವ್ದಾರಿ? ಆತ್ಮಹತ್ಯೆ, ಆತ್ಮಹತ್ಯೆ, ಆತ್ಮಹತ್ಯೆ. ಹೌದು ಹೌದು, ನನ್ನ ಬದುಕಿಗೂ ಅರ್ಥ ಇಲ್ಲ, ನನ್ನ ಸ್ವಾಭಿಮಾನಕ್ಕೂ ಅರ್ಥ ಇಲ್ಲ. ಮನೆಯಿಂದ ಹೊರಡುವಾಗ ನಿರ್ಧಾರ ಮಾಡಿದಂತೆ ಈ ವಿಷ ಕುಡಿದು ಸಾಯುವುದೇ ಮೇಲು, ಸಾಯುವುದೇ ಮೇಲು. ಹೌದು, ನಾನು ಬದುಕಿರಬಾರ್ದು, ಬದುಕಿರಬಾರ್ದು. ಏನ್ ಮಾಡ್ತಾ ಇದ್ದೀರಾ ನೀವು? ಅದು ಏನಿಲ್ಲ, ಏನಿಲ್ಲ. ಸುಳ್ಳು ಹೇಳ್ಬೇಡಿ. ನೀವು ವಿಷ ಕುಡಿಯೋ ಪ್ರಯತ್ನದಲ್ಲಿ ಇರ್ಲಿಲ್ವಾ? ಚಿಚಿ, ಗಂಡಸರಾಗಿ ಹುಟ್ಟಿ ಈತ ಕೆಲಸ ಮಾಡೋದಕ್ಕೆ ನಿಮ್ಗೆ ಸ್ವಲ್ಪನಾದ್ರೂ ನಾಚಿಕೆ ಆಗೋದಿಲ್ವಾ ಅಂತ. ಹೌದು, ನನಗೆ ಈ ಪ್ರಸಂಗ ಬಂದಿರೋ ನಿರ್ಧಾರದಿಂದಲೇ ವಿಷ ಕುಡಿತಾ ಇರೋದು. ನೋಡಿ, ನಿಮ್ ಕಲ್ಪನೆ ತೀರನೇ ತಪ್ಪು. ನೀವು ಯಾವುದೋ ಒಂದು ಉದ್ವೇಗದಲ್ಲಿ ಮನೆ ಬಿಟ್ಟು ಬಂದಿದ್ದೀರಾ ಅಂತ ಕಾಣಿಸುತ್ತೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ. ಅದಿರ್ಲಿ, ವಿಷ ಕುಡಿಯೋ ಪರಿಸ್ಥಿತಿ ನಿಮ್ಗೇನ್ ಬಂದಿದೆ? ನನಗೆ ವಿಷ ಕುಡಿಯೋ ಪರಿಸ್ಥಿತಿಯಿಂದಲೇ ಮನೆಯವ್ರಿಗೆಲ್ಲ ಬೇಡವಾದ ನಾನು ಯಾರಿಗಾಗಿ ಬದುಕಬೇಕು, ಅದಕ್ಕೆ ವಿಷ ಕುಡಿತಾ ಇದೆ. ನೋಡಿ, ಉದ್ವೇಗದಲ್ಲಿ ಮನೆ ಬಿಟ್ಟು ಬಂದು ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕಾಣಿಸುತ್ತೆ. ನೋಡಿ, ಮೊದಲು ಕೊಳಚಲ್ ಬಿದ್ದಿರೋ ನಾನು ಕಾರಣ ಎತ್ತೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ. ಆಮೇಲಿಂದ ನಿಮ್ ವಿಚಾರ ಏನು ಅಂತ ನಾನು ವಿಚಾರಿಸ್ತೀನಿ. ಅಂದಾಗೆ ನನ್ನ ಮೇಲೆ ಇಷ್ಟು ಅನುಕಂಪ ತೋರಿಸ್ತಾ ಇದ್ದೀರಲ್ಲ, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮಧುಮತಿ ಅಂತ. ನಾನೊಬ್ಳು ಫಿಲಂ ಆರ್ಟಿಸ್ಟ್. ಮೊನ್ನೆ ಶೂಟಿಂಗ್ ಅಂತ ಈ ಪ್ಲೇಸ್ ಬಂದಿದ್ದಾಗ ಈ ಲೊಕೇಶನ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಹೇಗೋ ಫ್ರೀ ಇದ್ದೆ, ಅದಕ್ಕೋಸ್ಕರ ಸುತ್ತಾಡ್ಕೊಂಡು ಬರೋಣ ಅಂತ ಬರ್ತಿರ್ಬೇಕಾದ್ರೆ ಕೊಳ್ಚೆನಲ್ಲಿ ನನ್ನ ಕಾರ್ ಸಿಗಾಕೋಬಿಡ್ತು. ಯಾರಾದ್ರೂ ಹೆಲ್ಪ್ ಸಿಗ್ತಾರೇನೋ ಅಂತ ಬರ್ತಾ ಇರ್ಬೇಕಾದ್ರೆ ನೀವ್ ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ಬಂದು ನನ್ಗೆ ಹೆಲ್ಪ್ ಮಾಡಿ, ಆಮೇಲಿಂದ ನಿಮ್ ವಿಷಯ ನಾನು ತಿಳ್ಕೊತೀನಿ. ಸರಿ, ನಡೀರಿ. ಓಕೆ, ಬನ್ನಿ.